ಲಸ ಮತ್ತು ಮಸಗಳ ಸಂಬಂಧ ಏನೈತಿ ನೋಡೋಣ. ಇದಕ್ಕೆ ಏನು ಸಂಬಂಧ ಐತ್ರಿ ಅಂತ ಕೇಳಿದರೆ ನೋಡೋಣ್ರಿ, ಇಲ್ಲಿ ಎರಡು ಸಂಖ್ಯೆಗಳ ಲಸ ಇದಕ್ಕೆ ಸಮ ಏನಿರ್ತೈತಪ್ಪ ಅಂದ್ರೆ ಎರಡು ಸಂಖ್ಯೆಗಳ ಮಾಸ, ಅದೇ ಎರಡು ಸಂಖ್ಯೆಗಳ ಮಾಸ ಅವುಗಳ ಗುಣಲಬ್ಧ ಮತ್ತು ಆ ಎರಡೂ ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮ ಇರುತ್ತದೆ. ಹಾಗಾದರೆ ಒಂದು ಉದಾಹರಣೆ ಮೂಲಕ ಅದನ್ನು ನಿಮಗೆ ಅಲ್ಲಿ ತಿಳಿಪಡಿಸ್ತೇನೆ. ಈಗ 8 ಮತ್ತು ಸಿಂಪಲ್ ತೊಗೊಂಡ್ರಿ, 8 ಮತ್ತು 6 ತೊಗೊಳ. 6ರ ಲ ಸ ಎಷ್ಟು ನೋಡ್ರಿ, 8 ಮತ್ತು 6ರ ಲಸ. 8 ಮತ್ತು 6 ಬರೀತೀರಿ. 2 4 2 3 2 2 3 ಹಂಗೆ ಬರೀತೀರಿ. 2 1 3 ಹಾಗೆ ಬರೀತೀರಿ. 3 1. ಆದ್ದರಿಂದ ಲಸ ಏನಾಯ್ತು ರೀ ನೋಡ್ರಿ, 2 ಗುಣಾಕಾರ 2 ಗುಣಾಕಾರ 2 ಗುಣಾಕಾರ 3 24 ಐತ್ರಿ. ಇದು ಲಸ ಅಂತ ಇಟ್ಕೋರಿ. ಲಸ ಎಷ್ಟು ಬಂತು? 24 ಬಂತು. ನೆಕ್ಸ್ಟ್ ನೋಡ್ರಿ, ಇನ್ನು ಮಸ ತೆಗೀನ. ಈಗ ಇದ ಸಂಖ್ಯೆಗಳ ಮಸ ತೆಗೀನ. ಈಗ ನೆಕ್ಸ್ಟು 8 ಮತ್ತು 6ರ ಮಸ ನೋಡ್ರಿ, 8 ಮತ್ತು 6 ಬರ್ಕೋತೀರಿ. ಈಗ ಎರಡೂ ಕಡೆ ಬಾ ಹೊಕ್ಕಿತ್ತಂದ್ರೆ ಮಾತ್ರ ನಾವು ಬರಿಬೇಕು. ಅದು ನಿಮಗೆ ಗೊತ್ತೈತಿ. ಮಸ ನೋಡ್ರಿ, 2 4 2 3 ಈಗ ಯಾವುದರಿಂದನೂ ಬಾ ಹೋಗಂಗಿಲ್ಲ. ಈಗ 2ರಿಂದ ಇದಕ್ಕೆ ಹೋಗತ್ತೆ, ಇದಕ್ಕೆ ಹೋಗಲ್ಲ. 3 ತೊಗೊಂಡ್ರೆ ಇದಕ್ಕೆ ಹೋಗಂಗಿಲ್ಲ. ಅದಕ್ಕೆ ಏನಾಯ್ತು ರೀ, ಮಸ ಎಷ್ಟಾಯಿತು? 2 ಆಯಿತು. ಅದ ಸಂಖ್ಯೆಗಳು ತೊಗೊಂಡ್ರಿ ನೋಡ್ರಿ. 8 6 8 6 ತೊಗೊಂಡ್ರಿ. 8 6 ಮಸಾನು ಗೊತ್ತಾಯ್ತು ನಮಗೀಗ, ಲಸಾನು ಗೊತ್ತಾಯಿತು. ಈಗ ಮಸ ಮತ್ತು ಲಸಗಳ ಗುಣಲಬ್ಧ. ಮಸ ಅದೇ ಸಂಖ್ಯೆಗಳು, ಮಸ ಗುಣಾಕಾರ ಲಸ ಈಸ್ ಈಕ್ವಲ್ ಟು ಒಂದನೇ ಸಂಖ್ಯೆ ಗುಣಾಕಾರ ಎರಡನೇ ಸಂಖ್ಯೆ ಅಂತ ಇಟ್ಕೊಡ್ರಿ. ಒಂದನೇ ಸಂಖ್ಯೆ ಏನೈತೆ ನೋಡ್ರಿ 8, ಎರಡನೇ ಸಂಖ್ಯೆ ಎಷ್ಟೈತೆ ನೋಡ್ರಿ 6. ಈಗ ಮಸ ಎಷ್ಟೈತ್ರಿ? 2 ಐತ್ರಿ. ಲಸ ಎಷ್ಟೈತ್ರಿ? ಲಸ 24. 24 2 48, 8 6 48. ಸರಿ ಐತಿಲ್ಲ ನೋಡ್ರಿ. ಹಾಗಾದ್ರೆ ನಾವು ಇದ್ರ ಮೂಲಕ ನಾವು ಹೇಳ್ಬೋದು ಇದು ಸೂತ್ರ ಆಕತಿ. ಇದು ಸೂತ್ರ. ಎರಡು ಸಂಖ್ಯೆಗಳ ಗುಣಲಬ್ಧ ಅದಕ್ಕೆ ಸಮ ಏನಿರ್ತೈತಪ್ಪ ಅಂದ್ರೆ ಅದೇ ಸಂಖ್ಯೆಗಳ ಲಸ ಮತ್ತು ಮಸಗಳ ಗುಣಲಬ್ಧಕ್ಕೆ ಸರಿಯಾಗಿರುತ್ತದೆ. ಇದು ಸೂತ್ರ. ಈ ಸೂತ್ರ ಇಟ್ಕೊಂಡು ನಾವು ಇಲ್ಲಿ ಒಂದಿಷ್ಟು ಲೆಕ್ಕಗಳನ್ನ ನೋಡೋಣ್ರಿ. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾವು ನೋಡೋಣ್ರಿ. ಎರಡು ಸಂಖ್ಯೆಗಳ ಮಸ 38 ಮತ್ತು ಅವುಗಳ ಮಸ 98,154, ಒಂದು ಸಂಖ್ಯೆ 1,558 ಆಗಿದ್ದರೆ ಇನ್ನೊಂದು ಸಂಖ್ಯೆ. ನೇರವಾಗಿ ಪ್ರಶ್ನೆ ಕೇಳ್ಯಾರ ನೋಡ್ರಿ. ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಕೊಟ್ಟಾರ, ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟಾರ ಅಂದರೆ ಇನ್ನೊಂದು ಸಂಖ್ಯೆ ನಾವು ಕಂಡುಹಿಡಿಬೋದು. ಅದು ಯಾವುದ್ರ ಮೂಲಕ ಅಂದ್ರೆ ಸೂತ್ರದ ಮೂಲಕ. ಇಲ್ಲಿ ನೋಡ್ರಿ HCF ಕೊಟ್ಟಾರ, LCM ಕೊಟ್ಟಾರ. ನಮಗೆ ಅನದರ್ ಇಫ್ ದ ಒನ್ ನಂಬರ್ ಈಸ್ 1558 ಆ್ಯಂಡ್ ದ ಅದರ್ ನಂಬರ್, ಇನ್ನೊಂದು ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ನಾವಿಲ್ಲಿ ನೇರವಾಗಿ ಬರಿಬೋದು. LCM ಇಂಟು HCF ಈಕ್ವಲ್ ಟು ಒಂದನೇ ಸಂಖ್ಯೆ ಅಂದರೆ ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಅಂತ ಇಟ್ಕೊಳ್ರಿ. LCM ಎಷ್ಟೈತೆ ನಮ್ಮದು? ಈಗ ಅನದರ್ ನಂಬರ್ ಕೇಳಿದೆ, ಇನ್ನೊಂದು ನಂಬರ್ ಎರಡನೇ ಸಂಖ್ಯೆ ನಮ್ಗೆ ಕೇಳ್ಯಾರ ಅಂತ ಇಟ್ಕೊಂಡ್ರೆ ಎರಡನೇ ಸಂಖ್ಯೆ ಈಜ್ಕೊಳ್ಟು ನಾವು ಬರಿಬೋದು. ಈಗ
ಹಾಗಾದ್ರೆ ಇದೇನಾಯ್ತು, ಇದು ಈ ಕಡೆ ಬಂತು, ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಬೈ ಒಂದನೇ ಸಂಖ್ಯೆ ಅಂದರೆ ಫಸ್ಟ್ ನಂಬರ್ ಅಂತ ಬರಿಬೋದು. ಇಲ್ಲಿ ನೋಡ್ರಿ ಎಲ್ ಸಿ ಎಮ್ ಎಷ್ಟೈತ್ರಿ, ನಮ್ಗೆ ಗೊತ್ತೈತಿ ಎಲ್ ಸಿ ಎಮ್ 98,154 98,154. ನೆಕ್ಸ್ಟು ಎಚ್ ಸಿ ಎಫ್ 38, ಒಂದು ಸಂಖ್ಯೆ ಇಲ್ಲಿ ನೋಡ್ರಿ, ಒಂದು ಸಂಖ್ಯೆ 1,558. ಇಷ್ಟು ಮಾಡಿದರೆ ನಮಗೆ ಎರಡನೇ ಸಂಖ್ಯೆ ಸಿಗ್ತೈತಿ. ಇಲ್ಲಿ ನೋಡ್ರಿ 38. ಈಗ ನಾವು ಇದನ್ನು ಕ್ಯಾನ್ಸಲೇಷನ್ ಮಾಡ್ತಾ ಹೋಗಬೇಕು. ಈಗ ನಾವು ಕನಿಷ್ಠ ರೂಪಕ್ಕೆ ತರೋಣ. 2ರಿಂದ ತೊಗೊಂಡು ಫಸ್ಟಿಗೆ 2 1 2 9 ನೋಡಿರಿ, 2 0 2 7 14, 1 ಉಳಿತು, 2 7 14, 2 9 18, 2 7 14, 1 ಉಳಿತು, 15 ಆಯ್ತು, 2 7 14, 1 ಉಳಿತು, 18 ಆಯ್ತು, 2 9 18. ನೋಡಿರಿ ಈಗ 19 ಮಗ್ಗಿ ನೋಡು, 19 ಮಗ್ಗಿಯಿಂದ ಬಾ ಹೋಗತ್ತಿಲ್ಲ ನೋಡ್ರಿ. 19 1 19, 19 4 19 4 76, 19 1 19, ಈ ರೀತಿ ಮಗ್ಗಿಗಳು ಬರಬೇಕು. 19 4 76, 1 ಉಳಿತು, 19 1 19. ಈಗ ಮತ್ತು 41 ಅವಿಭಾಜ್ಯ ಸಂಖ್ಯೆ ಐತಿ, 41ರಿಂದ ನೀವು ಭಾಗಿಸ್ಬೇಕು. ಈ ರೀತಿ ನಮಗೆ ಪ್ರಶ್ನೆ ಕೇಳಿದಾಗ ನೇರವಾಗಿ ನಾವು ಲೆಕ್ಕಗಳನ್ನ ಮಾಡ್ಬೋದು. 41 ಭಾಗಿಸ್ರಿ. 41 2 87, 6 ಉಳಿತ್ರಿ, ಇಲ್ಲಿ 1 ಉಳಿತು, 1 ತಗೋತೀರಿ. 41 3 4 ದೊಡ್ಡದಾಕತ್ತೆ, 4 4 16 ಅಂದರೆ 163 ಆಗ್ತೈತೆ ರೀ. 3 1 3, 3 4 12. ಎಷ್ಟು ಉಳಿತ್ರಿ? 8 ಉಳಿತು ನೋಡ್ರಿ. ಇಲ್ಲೇ ಕಂಟಿನ್ಯೂ ಇಲ್ಲಿ ಮುಂದೆ ಮಾಡ್ತೇನೆ ರೀ. ಅದೇ ಕಂಟಿನ್ಯೂ ಇಲ್ಲಿ ಮಾಡೋಣ. 41ರಿಂದ ಭಾಗಿಸ್ಬೇಕು. 41 2 82, ಎಷ್ಟು ಉಳಿತ್ರಿ? 6 ಉಳಿತು. 3 123, 8 ಉಳಿತು, 3 ಉಳಿತು, ಮುಂದಿನ ಸಂಖ್ಯೆ 5 ತಗೋತೀರಿ. ಇಲ್ಲಿ ಒಂದು ಮುಚ್ಚ್ರಿ. 41 ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೂ ನಾವು ಮಾಡ್ಬೋದು. 5 1 ಮುಚ್ಚ್ರಿ. ಈಗ 4 9 9 9 1 4 9 36, ಎಷ್ಟು ಉಳಿತು? ಇಲ್ಲಿ 6 ಉಳಿತು. ಇಲ್ಲಿ 6 ಹೋದರೆ 1 ಉಳಿತು. ಮುಂದಿನ ಸಂಖ್ಯೆ 4 ನೋಡಿರಿ, 4ರಲ್ಲೇ ಭಾಗ ಹೋಯಿತು. 4 1 4 4 4 16. ಈಗ ಶೇಷ 0 ಬಂತು. ಈಗ ನಿಶೇಷವಾಗಿ ಭಾಗ ಹೋದಾಗ ನಮ್ಗೆ ಆನ್ಸರ್ ಎಷ್ಟು ಬಂತ್ರಿ? ಇದರ ಆನ್ಸರು ಈಗ ಭಾಗಿಸಿದಾಗ ಎಷ್ಟು ಬಂತ್ರಿ? ಇಲ್ಲಿ ನೋಡ್ರಿ ಕಡೆ. ಆದರೆ ಎರಡನೇ ಸಂಖ್ಯೆ ನಮಗೆ ನೇರವಾಗಿ ಉತ್ತರ ಸಿಕ್ತು. 2394. 2394 ಇದು ಆನ್ಸರು. ಆಪ್ಷನ್ ಅಲ್ಲಿ ನೋಡ್ರಿ, 2394 ಇಲ್ಲಿ ಆನ್ಸರ್ 2. ಈ ರೀತಿ ನಾವು ಲಸ ಮತ್ತು ಮಸಗಳ ಸಂಬಂಧದ ಮೇಲಿನ ಲೆಕ್ಕಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಲೆಕ್ಕ ನೋಡೋಣ್ರಿ. 2 ಸಹ ಅವಿಭಾಜ್ಯ ಸಂಖ್ಯೆಗಳು ನೋಡೋಣ್ರಿ. ಈಗ ಈ ಪ್ರಶ್ನೆ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೇನೆ. ಈ ರೀತಿ ಪ್ರಶ್ನೆಗಳು ಕೇಳಿದಾಗ ನಾವು ಸೂತ್ರ ನಮಗೆ ನೆನ್ಪಿಟ್ಕೋಬೇಕು. ಇಲ್ಲಿ ಇನ್ನೊಂದು ತಿಳ್ಕೊಬೇಕಾಗಿದ್ದು, 2 ಸಂಖ್ಯೆಗಳ ಗುಣಲಬ್ಧನೂ ಕೊಟ್ಟಿರ್ಬೋದು, ಅಥವಾ 2 ಮಸ ಮತ್ತು 2 ಸಂಖ್ಯೆಗಳ ಲಸ ಗುಣಾಕಾರ ಮಾಡಿ ಅವರ ಕೊಟ್ಟಾಗೂ ಸಹಿತ ನಾವು ಲೆಕ್ಕಗಳನ್ನ ಮಾಡ್ಬೋದು. ಮತ್ತಷ್ಟು ಈಸಿ ಆಗ್ತೈತೆ. ಅವಾಗ ನಮ್ಗೆ ಕ್ಯಾನ್ಸಲೇಷನ್ ಅಥವಾ ಭಾಗಾಕಾರ ಲೆಕ್ಕಗಳು ಇಲ್ಲಿ ಕಂಪಲ್ಸರಿಯಾಗಿ ಬರಲೇಬೇಕು. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ್ರಿ. ಇದೇ ಈಗ ಹಿಂದಿನ ಪ್ರಶ್ನೆಯಲ್ಲಿ ನಾವು ನೋಡಿದಂಗೆ ನೋಡ್ರಿ, ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮಗೇನು ಕನ್ಫ್ಯೂಸ್ ಮಾಡ್ತಾರೆ ಅದು ನಮಗೆ ಆ ಪಾಯಿಂಟ್ ನಮಗೆ ಗೊತ್ತಿರಬೇಕು. ಹಾಗಾದರೆ 2 ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ
117. ಹಂಗಾದ್ರೆ ಎರಡು ಸಂಖ್ಯೆಗಳ ಗುಣಲಬ್ಧ ನಮ್ಗೆ ಆಲ್ರೆಡಿ ಕೊಟ್ಟಂಗಾಯಿತು. ಎರಡು ಸಂಖ್ಯೆಗಳ ಗುಣಲಬ್ಧ ಬರ್ಕೊಂಡು ಈಗ ಅವ್ರು ಏನೇನು ಕೊಟ್ಟಾರು ಬರ್ಕೊಂಡ್ಬಿಟ್ರು. ಎರಡು ಸಂಖ್ಯೆಗಳ ಗುಣಲಬ್ಧ 117 ಅಂದರೆ 117 ಕೊಟ್ಟಾರ್ರಿ. ಇನ್ನು ನೆಕ್ಸ್ಟು ಎರಡು ಸಂಖ್ಯೆಗಳ ಗುಣಲಬ್ಧ 117 ಕೊಟ್ಟಾರ್ರಿ. ಅವು ಎಂಥ ಸಂಖ್ಯೆಗಳದಾವ್ರಿ? ಕೋ ಪ್ರೈಮ್ ನಂಬರ್ಸ್ ಅದಾವೆ. ಪ್ರೈಮ್ ನಂಬರ್ ಇರಲಿ, ಕೋ ಪ್ರೈಮ್ ನಂಬರ್ ಇರಲಿ, ಅವುಗಳ ಮಸ 1 ಆಗಿರುತ್ತದೆ. ಅವುಗಳ ಮಸ ಲಸ ಏನಾಗಿರ್ತೈತೆ? ಅವುಗಳ ಗುಣಲಬ್ಧವಾಗಿರ್ತೈತೆ. ಹಾಗಾದ್ರೆ ಮಸ ಈ ಎರಡು ಸಂಖ್ಯೆಗಳ ಮಸ ಏನಾಗಿರ್ತೈತೆ? 1 ಆಗಿರ್ತದೆ. ಹಾಗಾದ್ರೆ ಎಲ್ ಸಿ ಎಮ್ಮ ಕೇಳಕತ್ತಾರೆ. ನಮಗೀಗ 3 ಪಾಯಿಂಟ್ ಸಿಕ್ಕು. ಎರಡು ಸಂಖ್ಯೆಗಳ ಗುಣಲಬ್ಧ ಅವರ ಮಾಡಿಕೊಟ್ಟಾರೆ, ಮಸ ಗೊತ್ತಾಯಿತು. ನೆಕ್ಸ್ಟ್ ಲಸ ನಮಗೆ ಸಿಗ್ತೈತಿ. ಲಸ ಇಸ್ಕೊಲ್ಟು ಎರಡು ಸಂಖ್ಯೆಗಳ ಗುಣಲಬ್ಧ, ಎರಡೂ ಸಂಖ್ಯೆಗಳ ಗುಣಲಬ್ಧ ಆಗಲೇ ಮಸ. ಡೈರೆಕ್ಟ್ ಕ್ವಶನ್ ಐತೆ, ಇದರಲ್ಲಿ ಕನ್ಫ್ಯೂಷನ್ ಏನಿಲ್ಲ. ಎರಡೂ ಸಂಖ್ಯೆಗಳ ಗುಣಲಬ್ಧ 117. ಮಸ ಏನಾಯ್ತು ರೀ? 1 ಆಯಿತು. ಹಾಗಾದರೆ ಲಸ ಏನಾಯ್ತು ರೀ? ಲಸ ಅಥವಾ ಎಲ್ ಸಿ ಎಮ್ ಅಂತ ಕರಿತಿರಲ್ಲ, ಎಲ್ ಸಿ ಎಮ್ ಏನಾಯ್ತು ರೀ ಅಂದ್ರೆ ಎಲ್ ಸಿ ಎಮ್ 117 ಆಯಿತು. ನೇರ ಪ್ರಶ್ನೆ. ನಿಮಗೆ ಇಲ್ಲಿ ಕೋ ಪ್ರೈಮ್ ನಂಬರ್ ಅನ್ನೋದು ಕೊಟ್ಟಾರ ಅಂದ ಕೂಡಲೇ ನಮಗೆ ಕನ್ಫ್ಯೂಸ್ ಆಕತಿ. ಹಾಗಾದ್ರೆ ಆನ್ಸರ್ ಈಸ್ 4. ಇದು ಆನ್ಸರ್. ನೇರವಾಗಿ ನಾವು ಈ ರೀತಿ ಪ್ರಶ್ನೆಗಳನ್ನ ಕೇಳಿದಾಗ ನಾವು ನೇರವಾಗಿ ಉತ್ತರ ಬರಿಬೋದು. ಇಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ನಾವು ನೋಡೋದಾದರೆ, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಲಸ ಆಗಿರ್ತದೆ. ಇನ್ನು ಕೋ ಪ್ರೈಮ್ ನಂಬರ್ ಸಹ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವು ಲಸ ಆಗಿರ್ತೈತೆ. ಇಂಥ ಸಂಖ್ಯೆಗಳ ಲಸಾರ ಅವಿಭಾಜ್ಯ ಸಂಖ್ಯೆಗಳಿಗೆ ಆಗಿರಲಿ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೂ ಸಹಿತ ಮಸ 1 ಆಗಿರ್ತದೆ. ಅದಕ್ಕೆ ನಾವು ಆ ಪಾಯಿಂಟನ್ನು ನೆನ್ಪಿಟ್ಕೊಂಡ್ರೆ ಈ ಲೆಕ್ಕಗಳನ್ನ ಮಾಡ್ಬೋದು. ಇಲ್ಲಿ ನೇರವಾಗಿ ಪ್ರಶ್ನೆ ಅದ ಬಂತು, ಉತ್ತರನೂ ಅಲ್ಲಿರುವಂಥದ್ದೇ ಬಂತು. 117 ಗುಣಲಬ್ಧ ಐತಿ, ಮಸ 1 ಆಯಿತು, 1ರಿಂದ ಭಾಗಿಸಿದ್ರೆ ಅದೇ ಬಂತು. ಈ ರೀತಿ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಾವು ಕನ್ಫ್ಯೂಸ್ ಆಗಬಾರ್ದು ಅಷ್ಟೇ. ಆ ರೀತಿ ಪ್ರಶ್ನೆಗಳು ಕೇಳಿದಾಗ ಅಲ್ಲಿ ಪಾಯಿಂಟ್ ಏನೈತಿ ಅರ್ಥ ಮಾಡಿಕೊಂಡು ನಾವು ಲೆಕ್ಕ ಬಿಡಿಸ್ಬೋದು.